ನಮಸ್ಕಾರ ಸೆಲೆಬ್ರಿಟಿಗಳೇ. ನಮ್ಮ ದೇಹ ಎಂಬ ಅದ್ಭುತ ಯಂತ್ರಕ್ಕೆ ಇಂಧನವೇ ಈ ಪೋಷಕಾಂಶಗಳು. ಇಂದು ನಾವು ದೇಹಕ್ಕೆ ಅತ್ಯಂತ ಪ್ರಮುಖವಾದ ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಪ್ರೋಟೀನ್ಸ್ ಮತ್ತು ವಿಟಮಿನ್ಸ್ಗಳ ರಹಸ್ಯಗಳನ್ನು ಈ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಭೇದಿಸೋಣ. ಮೊದಲನೆಯದಾಗಿ ಕಾರ್ಬೋಹೈಡ್ರೇಟ್ಸ್. ಇವು ನಮ್ಮ ದೇಹದ ಪ್ರಾಥಮಿಕ ಶಕ್ತಿಯ ಮೂಲ. 1 ಗ್ರಾಂ ಕಾರ್ಬೋಹೈಡ್ರೇಟ್ನಿಂದ ನಮಗೆ 4 ಕಿಲೋ ಕ್ಯಾಲೋರಿ ಶಕ್ತಿ ಸಿಗ್ತದೆ ಎಂಬುದನ್ನು ಅರಿವಿರಬೇಕು. ಇದರ ವಿಂಗಡಣೆ ಬಹಳ ಮುಖ್ಯ. ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ಗಳು ಮೊನೊಸ್ಯಾಕರೈಡ್ಗಳಿಗೆ ಉದಾಹರಣೆ, ಸುಕ್ರೋಸ್ ಡೈಸ್ಯಾಕರೈಡ್. ಇನ್ನು ನಾವು ತಿನ್ನುವ ಅನ್ನದಲ್ಲಿರುವ ಪಿಷ್ಟ ಮತ್ತು ದೇಹದಲ್ಲಿ ಶೇಖರವಾಗುವ ಗ್ಲೈಕೋಜನ್ಗಳು ಪಾಲಿಸ್ಯಾಕರೈಡ್ಗಳು. ಈಗ ಲಿಪಿಡ್ಸ್ ಅಂದರೆ ಕೊಬ್ಬುಗಳ ಬಗ್ಗೆ ತಿಳಿಯೋಣ. ಇವು ನಮ್ಮ ದೇಹದ ಮೀಸಲು ಶಕ್ತಿಯ ಭಂಡಾರ. ಇದು ಬಹಳ ಮುಖ್ಯ. 1 ಗ್ರಾಂ ಕೊಬ್ಬಿನಿಂದ ಅತಿ ಹೆಚ್ಚು ಅಂದರೆ 9.3 ಕಿಲೋ ಕ್ಯಾಲೋರಿ ಶಕ್ತಿ ಬಿಡುಗಡೆಯಾಗುತ್ತದೆ. ಕೊಬ್ಬಿನಲ್ಲಿ ಪ್ರಮುಖವಾಗಿ 2 ವಿಧ, ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್. ಕೊಠಡಿಯ ಉಷ್ಣಾಂಶದಲ್ಲಿ ಘನ ರೂಪದಲ್ಲಿರುವ ಬೆಣ್ಣೆ, ತುಪ್ಪ ಸ್ಯಾಚುರೇಟೆಡ್ ಫ್ಯಾಟ್ಸ್. ದ್ರವ ರೂಪದಲ್ಲಿರುವ ಸಸ್ಯಜನ್ಯ ಎಣ್ಣೆಗಳು ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್. ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ನಮ್ಮ ಆರೋಗ್ಯಕ್ಕೆ ಉತ್ತಮ. ಮುಂದಿನದು ಪ್ರೋಟೀನ್ಗಳು. ಇವು ನಮ್ಮ ದೇಹದ ನಿರ್ಮಾಣ ಸಾಮಗ್ರಿಗಳು. ಪ್ರೋಟೀನ್ಗಳು ಅಮೈನೋ ಆಮ್ಲಗಳೆಂಬ ಸಣ್ಣ ಘಟಕಗಳಿಂದ ಮಾಡಲ್ಪಟ್ಟಿವೆ. ಒಟ್ಟು 20 ಬಗೆಯ ಅಮೈನೋ ಆಮ್ಲಗಳು ನಮಗೆ ಅಗತ್ಯವಿವೆ. ದೇಹದ ಬೆಳವಣಿಗೆ, ಜೀವಕೋಶಗಳ ದುರಸ್ತಿ ಮತ್ತು ಕಿಣ್ವಗಳ ಉತ್ಪಾದನೆಗೆ ಪ್ರೋಟೀನ್ ಅತ್ಯಗತ್ಯ. ಇದರ ಕೊರತೆಯಿಂದ ಮಕ್ಕಳಲ್ಲಿ ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್ ಎಂಬ ಕಾಯಿಲೆಗಳು ಬರುತ್ತವೆ. ಕೊನೆಯದಾಗಿ ವಿಟಮಿನ್ಸ್. ಇವು ನಮಗೆ ಅಲ್ಪ ಪ್ರಮಾಣದಲ್ಲಿ ಬೇಕಾದರೂ ನಮ್ಮ ರೋಗ ನಿರೋಧಕ ಶಕ್ತಿಗೆ ಇವುಗಳ ಪಾತ್ರ ದೊಡ್ಡದು. ಇವುಗಳಲ್ಲಿ 2 ಗುಂಪು. ನೀರಿನಲ್ಲಿ ಕರಗುವ ವಿಟಮಿನ್ಗಳು ಬಿ, ಸಿ ಮತ್ತು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಎ, ಡಿ, ಇ, ಕೆ. ಇದನ್ನು ಅಡಿಕೆ ಅಂತ ಸುಲಭವಾಗಿ ನೆನ್ಪಿಡಿ. ವಿಟಮಿನ್ ಎ ಕೊರತೆಯಿಂದ ಇರುಳು ಕುರುಡು, ಸಿ ಕೊರತೆಯಿಂದ ಸ್ಕರ್ವಿ ಮತ್ತು ಡಿ ಇಂದ ರಿಕೆಟ್ಸ್ ಬರುತ್ತದೆ. ಈ ವಿಟಮಿನ್ಗಳ ರಾಸಾಯನಿಕ ಹೆಸರುಗಳನ್ನು ಮತ್ತು ಅವುಗಳ ಕೊರತೆಯಿಂದ ಬರುವ ಕಾಯಿಲೆಗಳು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ಎಲ್ಲ ಪೋಷಕಾಂಶಗಳನ್ನೊಳಗೊಂಡ ಸಮತೋಲಿತ ಆಹಾರವೇ ಉತ್ತಮ ಆರೋಗ್ಯದ ರಹಸ್ಯ. ಈ ಎಲ್ಲ ಅಂಶಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ. ಮತ್ತೆ ಸಿಗ್ತೀನಿ. ಜೈ ಹಿಂದ್.